ನಿಮಗೆ ಊಸರವಳ್ಳಿ ಗೊತ್ತಾ? ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವಂತ ಒಂದು ಊಸರವಳ್ಳಿ. ಕ್ಷಣ ಕ್ಷಣಕ್ಕೂ ಕೂಡ ಬಣ್ಣ ಬದಲಾಯಿಸುತ್ತೆ. ಆ ಊಸರವಳ್ಳಿಯನ್ನು ಕಂಡ್ರೆ ಇನ್ನು ಮುಂದೆ ಬಿಡೋದಕ್ಕೆ ಹೋಗಬೇಡಿ. ಕಾರಣ ಅದನ್ನು ಕೊಂದ್ರೆ 13,000 ರೂಪಾಯಿ ಸಿಗುತ್ತಂತೆ. ಹಾಗಾದ್ರೆ ಈ ಊಸರವಳ್ಳಿಯನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ಯಾರು? ಯಾಕೆ ಊಸರವಳ್ಳಿಯನ್ನು ಕೊಲ್ಲಬೇಕು ಮತ್ತು ಊಸರವಳ್ಳಿಯನ್ನು ಕೊಂದ್ರೆ ಯಾಕೆ ದುಡ್ಡು ಕೊಡ್ತಾರೆ? ಎಲ್ಲದರ ಬಗ್ಗೆ ಒಂದಷ್ಟು ಅಪ್ಡೇಟ್ ಇದೆ, ನೋಡೋಣ. ಯಾರನ್ನೂ ಉಪದ್ರವಿಸದ ತನ್ನ ಪಾಡಿಗೆ ತಾನಿರುವಂತಹ ಒಂದು ಪ್ರಾಣಿ, ಅದು ಊಸರವಳ್ಳಿ, ಅರ್ಥಾತ್ ಗೋಸುಂಬೆ. ಆ ಜೀವಿಯನ್ನ ಕೊಂದ್ರೆ 13,000 ರೂಪಾಯಿ ಕೊಡ್ತಾರಾ ಅಂತ ಹೇಳಿ ಶಾಕ್ ಆಗಿರಬಹುದು. ಹಾಗಾದ್ರೆ ಅದನ್ನ ಕೊಲ್ಲೋದು ಯಾಕೆ? ಅದರಿಂದ ಇರತಕ್ಕಂತಹ ನಷ್ಟ ಏನು? ಅದರಿಂದ ಇರತಕ್ಕಂತಹ ಪರಿಣಾಮ ಏನು? ಒಂದು ಊಸರವಳ್ಳಿ ಕೊಂದರೆ 13,000 ರೂಪಾಯಿ, ಊಸರವಳ್ಳಿ ಕಂಡ್ರೆ ಬಿಡಬೇಡಿ, ಒಂದು ಊಸರವಳ್ಳಿ ಬೆಲೆ ಎಷ್ಟು ಅನ್ನೋದು ಈಗ ಚರ್ಚೆಗಳು ಶುರುವಾಗಿದೆ. ಗೋಸುಂಬೆಗೆ ಯಾಕಿಷ್ಟು ಬೆಲೆ? ಬಣ್ಣ ಬದಲಾಯಿಸುವಂತಹ ಗೋಸುಂಬೆ ಕೊಲ್ಲಲು ಸುಪಾರಿಯನ್ನು ಯಾರು ಕೊಟ್ಟಿದ್ದಾರೆ? ಒಂದು ಊಸರವಳ್ಳಿಯಿಂದ ಒಂದು ದೇಶವೇ ಕಂಗೆಟ್ಟಿದೆಯಂತೆ. ಆ ದೇಶಕ್ಕೆ ಈ ಊಸರವಳ್ಳಿಯೇ ಪ್ರಥಮ ಶತ್ರು. ಊಸರವಳ್ಳಿಯನ್ನು ಕಂಡ್ರೆ ಕೊಲ್ಲುತ್ತಿದ್ದಾರೆ ಆ ದೇಶದ ಜನ. ಊಸರವಳ್ಳಿಯಿಂದ ಆ ತರಹದ್ದೇನಿದೆ ಅಪಾಯ ಎನ್ನುವಂತಹದ್ದು ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹದ್ದು. ಊಸರವಳ್ಳಿ ಕೊಂದರೆ ಆ ದೇಶದಲ್ಲಿ ಬಹುಮಾನ ಕೊಡ್ತಿದ್ದಾರೆ. ಹಾಗಾದ್ರೆ ಯಾವುದು ಆ ದೇಶ? ಆ ದೇಶದಲ್ಲಿ ಊಸರವಳ್ಳಿ ಶತ್ರು ಆಗಿದ್ದೇಗೆ? ತೈವಾನ್ ದೇಶವೇ ಆ ದೇಶ. ಅತ್ಯಂತ ದೊಡ್ಡ ಶತ್ರು ಗೋಸುಂಬೆ, ತೈವಾನ್ ದೇಶದ ಶತ್ರು. ಅಧಿಕೃತವಾಗಿ ಗೋಸುಂಬೆಗಳನ್ನು ಕೊಲ್ಲಲು ಆದೇಶವನ್ನು ಹೊರಡಿಸಿದೆ ತೈವಾನ್ ದೇಶದ ಸರ್ಕಾರ. ತೈವಾನ್ ದೇಶ ಕೃಷಿಯನ್ನ ಅವಲಂಬಿಸಿರುವಂತಹ ಒಂದು ದೇಶ. ಆ ದೇಶದ ಆದಾಯದ ಮೂಲ ಕೃಷಿ ಮಾತ್ರ. ತೈವಾನ್ ದೇಶದಲ್ಲಿ ಊಸರವಳ್ಳಿಯ ಸಂತತಿಗಳು ಹೆಚ್ಚಿದೆ. ಅಲ್ಲಿನ ಕೃಷಿಗಳನ್ನು ತಿಂದು ನಾಶ ಮಾಡ್ತಾ ಇದೆ. ಹಾಗಾದ್ರೆ ಆ ದೇಶ ಯಾವುದು ಎನ್ನುವಂತಹದ್ರ ಪ್ರಶ್ನೆಗೆ ಉತ್ತರವೇ ಆ ದೇಶ ತೈವಾನ್ ದೇಶ. ಆ ದೇಶದಲ್ಲಿ ತೈವಾನ್ ಅನ್ನುವಂಥ ಒಂದು ಚಿಕ್ಕ ದೇಶ. ಅದು ಆ ದೇಶದಲ್ಲಿ ಕೃಷಿಯನ್ನೇ ಅವಲಂಬಿಸಿರುವಂತಹ ದೇಶ ಅದು. ಅಲ್ಲಿನ ಇನ್ಕಮ್ ಸೋರ್ಸು, ಆದಾಯದ ಮೂಲ ಕೂಡ ಕೃಷಿ. ಬಾಳೆಹಣ್ಣು ಬೆಳೀತಾರೆ, ಸಾಕಷ್ಟು ಜಾತಿಯ ಬಾಳೆಹಣ್ಣು ಅಲ್ಲಿ ಬೆಳೆಯುವಂತಹದ್ದು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕೃಷಿ ಮಾಡ್ತಾರೆ. ಆ ಕೃಷಿಯನ್ನು ಅಲ್ಲಿ ಒಂದೊಂದು ಗ್ರಾಮದಲ್ಲಿ 20-20 ಸಾವಿರ ಈ ಗೋಸುಂಬೆಗಳಿದಾವಂತೆ. ಒಂದು ದೇಶದಲ್ಲಿ, ಈಗ ನಮ್ಮ ದೇಶದಲ್ಲಿ ಉದಾಹರಣೆ ಹೇಳೋದಾದರೆ ಕೋಳಿ, ನಾಯಿ. ಸೊ ಆ ದೇಶದಲ್ಲಿ ಈ ಗೋಸುಂಬೆಗಳು ಸಂಖ್ಯೆ ಜಾಸ್ತಿ ಇದೆ. ಒಂದು ಗ್ರಾಮಗಳಲ್ಲೇ 20-20 ಸಾವಿರ ಗೋಸುಂಬೆಗಳಿದಾವಂತೆ. ಅದು ಬೇರೆ ಬೇರೆ ಪ್ರಜಾತಿಯ ಗೋಸುಂಬೆಗಳು, ದೊಡ್ಡ ಸೈಜಿನ ಗೋಸುಂಬೆಗಳು. ಈ ಗೋಸುಂಬೆಗಳು ಅಲ್ಲಿನ ಕೃಷಿಯನ್ನು ತಿಂದು ನಾಶ ಮಾಡುತ್ತೆ. ಹಾಗಾಗಿ ಆ ದೇಶದ ರೈತರ ಪರಿಸ್ಥಿತಿಯು ಕೂಡ ಕಂಗೆಟ್ಟಿದೆ. ಹಾಗಾದರೆ ಅಲ್ಲಿನ ಕೃಷಿಗಳನ್ನು ತಿಂದು ನಾಶ ಮಾಡ್ತಾ ಇದೆ ಈ ಒಂದು ಗೋಸುಂಬೆಗಳು. ಗೋಸುಂಬೆಗಳ ಅಧ್ವಾನಕ್ಕೆ ಸುಸ್ತಾದ ರೈತರು ಬೀದಿಗೆ ಬಿದ್ದಿದ್ದಾರೆ. ತೈವಾನ್ ದೇಶದ ತಲೆನೋವಿಗೆ ಕಾರಣವಾಗಿದೆ ಬಣ್ಣ ಬದಲಿಸುವಂತಹ ಗೋಸುಂಬೆಗಳು. ಹಾಗಾಗಿ ಸರ್ಕಾರವೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. 2025ಕ್ಕೆ 1.5 ಲಕ್ಷ ಗೋಸುಂಬೆಗಳನ್ನು ಕೊಲ್ಲಲು ಯೋಜನೆಯನ್ನು ರೂಪಿಸಲಾಗಿದೆ ಎನ್ನುವಂತಹ ಮಾಹಿತಿ. ಅಲ್ಲಿನ ಕೃಷಿ ತಿಂದು ಹಾಳು ಮಾಡ್ತಾ ಇದೆ. ಹಾಗಾಗಿ ಅಲ್ಲಿನ ರೈತರುಗಳು ಒತ್ತಡವನ್ನು ಹೇರಿರ್ಬೋದು ಸರ್ಕಾರಕ್ಕೆ. ಸೊ ಸರ್ಕಾರಕ್ಕೆ ಬೇರೆ ಆಪ್ಷನ್ಗಳಿರೋದಿಲ್ಲ. ಸೊ ಜನರ ಪರವಾಗಿ ಕೆಲಸ ಮಾಡಬೇಕು ಅಂದರೆ ರೈತರ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ಈ ತರಹದೊಂದು ಅಧಿಕೃತ ತೀರ್ಮಾನಕ್ಕೆ ಬರಲಾಗಿದೆ. ಅಲ್ಲಿನ ದೇಶ 2025ರಲ್ಲಿ 1.5 ಲಕ್ಷ ಗೋಸುಂಬೆಗಳನ್ನು ಕೊಲ್ಲಬೇಕು ಅಂತೇಳಿ ಅಧಿಕೃತವಾಗಿ ಹೇಳಿಕೊಂಡಿದೆಯಂತೆ. ಒಂದು ಗೋಸುಂಬೆಯನ್ನು ಕೊಂದರೆ 13,000 ಕೊಡಲಾಗುತ್ತೆ ಅಂತೇಳಿ ಪ್ರೈಸನ್ನು ಕೂಡ ನಿಗದಿ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ.